ಓ ಏನಿರಣಿ ನೀರ್ ಹಿಡಿಯಕ್ ಬಂದ ನಮ್ಮ ನೀರ್ ಬೇಕಲ್ಲಮ್ಮ ಮನೆಗೆ. ಹಾ ಅದಕ್ಕೆ ತಗೊಂಡೋಗೋಣ ಅಂತ ಬಕೆಟ್ ತಂದೆ. ಬೆಂಕಿಗೆಲ್ಲ ಇದ್ವು ಬಕೆಟ್ ತಗೊಂಡೋಗಿ ಅದಿಷ್ಟು ಮನೆ ಮುಂದೆ ಹಾಕೋಣ ಅಂತ. ಬಿಸಿಲು ಸ್ಯಾನೆ ಐತಲ್ಲ ಅದಕ್ಕೆ ತಣ್ಣಗಾಗ್ಲಿ ಅಂತಾನ. ನೀನ್ ಇಟ್ಕೊಂಡದೆ ಅಲ್ಲೇ ನೀರಾ ನಾನೇ ಇಟ್ಕೊಂಡು ಹೋಗೋಣ. ಇದಾರಲ್ಲ ನಮ್ಮ ಮನೆಗೆ ಇಬ್ರು ಮನೆ ಕೆಲಸದಾರು, ಅವರೆಲ್ಲ ಇಟ್ಕೊಂಬತ್ತಾರೆ. ನಾನು ಏನಿದ್ರು ಆ ಯಜಮಾನಿ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಅವ್ರ ಕೆಲಸ ಹೇಳೋದು ಅಷ್ಟೇ ಕೆಲಸ. ನಾನು ನೀರ್ ತಗೊಂಡೋಗೋ ಅಂತ ಸೀನೆ ಇಲ್ಲ ಕಣೆ ರಾಣಿ. ಹೌದಾ, ನೀರ್ ತಗೊಂಡೋಗಲ್ವಾ ನೀನು? ನಿಮ್ಮ ಮನೆಗೆ ಇಬ್ರು ಮನೆ ಕೆಲಸದಾರ ಇದಾರ? ಯಾರ್ಯಾರೇ? ಅಲ್ಲ ನೀವು ಮನೆ ಕೆಲಸದಾರ ಕಂಡಿದ್ದೀರಾ? ಅಲ್ಲ ನೀನೇ ಇನ್ನೊಬ್ರು ಮನೆಗೆ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತದ್ರಾಗೆ ನಿನಗೆ ಇಬ್ರು ಮನೆ ಕೆಲಸದಾರ? ಯಾರ್ಯಾವ್ರು? ಇನ್ಯಾರು ನಮ್ಮ ಮನೆಗೆ ಇಲ್ವಾ ದಂಡ ಪಿಂಡ್ಗಳು ಇವೆರಡು? ಆ ಸೇಳಿನೂ ನನ್ನ ಗಂಡ ಈರ ಅವರೇನೆ ನಮ್ಮ ಮನೆಗೆ ಮನೆ ಕೆಲಸ ಮಾಡೋರು. ಈ ಶಿಲ್ಪ ಮಾತಾಡ್ತಾ ಇರೋ ಥರ ಐತೆ. ಏನು ಹೇಳ್ತಾ ಇದ್ದಾಳೆ? ಸೇಳಿ ಈರ ಅಂತನ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಇವಳು? ನೋಡೋಣ ಇರು ಏನು ಮಾತಾಡ್ತಾಳೆ ಅಂತ. ಓ ಇವಳ ರಾಣಿ ಏನೋ ಹೇಳ್ತಾ ಇದ್ದಾಳೆ ರಾಣಿಗೆ. ಇರೋ ನೋಡೋಣ ಇರೋ, ನಮ್ಮ ಹೆಸರು ಯಾಕೋ ಹೇಳ್ತಾ ಇದ್ದಾಳೆ. ದೇವ ಹಿಡಿದಿರೋ ಈ ಶಿಲ್ಪಿ. ನೋಡೋಣ. ಹೌದಾ, ಅವರಿಬ್ರು ನಿನಗೆ ಮನೆ ಕೆಲಸದವರ? ಏನು ಹೇಳ್ತಾ ಇದೆಯಾ ಶಿಲ್ಪ? ಓ ಕಣೆ ರಾಣಿ, ಇವಾಗ ನಾನೇ ಆ ಮನೆಗೆ ಬಾಸು. ನಾನು ಹೇಳ್ದಂಗೆ ಅವರಿಬ್ರು ಕೇಳಬೇಕು ಗೊತ್ತಾ? ಆ ಥರ ಆಗಿದೆ ನಮ್ಮ ಮನೆ ಪರಿಸ್ಥಿತಿ. ಹೆಂಗೆ ಇದೆಲ್ಲನ? ಏನು ಹೇಳು, ಏನು ರಹಸ್ಯ ಇದು? ಏನೂ ಇಲ್ಲ, ನನ್ನ ಮೈಯಾಗೆ ದೆವ್ವ ಇದೆ ಅಂತ ಹೇಳಿ ಅವತ್ತು ಇವನ್ನ ಸುರೇಶನ್ನ ಹೆಣ್ಣು ಕೇಳಕ್ ಬಂದಿದ್ರಲ್ಲ, ನನ್ನ ಮದುವೆ ಮಾಡ್ಕೊಂತೀವಂತಾನ. ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದಿದ್ನಲ್ಲ ಅವತ್ತು ಎದುರಿಸಿದ್ನಲ್ಲ ದೆವ್ವ ಅಂತಾನ. ಅದನ್ನ ಸೇಳಿನೂ ಈರನು ನಂಬಿಟ್ಟಿದ್ದಾರೆ. ಅದನ್ನೇ ನಾನು ಯೂಸ್ ಮಾಡ್ಕೊಂಡು ಈಗ ಸೇಳಿನೂ ಈರನು ಎದುರಿಸಿ ನನ್ನ ಮೈಯಾಗೆ ದೆವ್ವ ಐತೆ ನಾನು ಹೇಳ್ದಂಗೆ ಕೇಳಬೇಕು, ಶಿಲ್ಪ ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ರನ್ನು ಸಾಯಿಸ್ಬಿಟ್ಟು ನಾನು ಸ್ಮಶಾನ ಕರ್ಕೊಂಡು ಹೋಗ್ತೀನಿ ಅಂತಾನ ಎದುರಿಸ್ಬಿಟ್ಟಿದೀನಿ. ದೆವ್ವ ಐತೆ ನನ್ನ ಮೈನಾಗೆ ಅಂತಾನ. ಅದಕ್ಕೆ ಆ ಸೇಳಿನೂ ಈರನು ಎದ್ರಕೊಂಡು ಇವಾಗ ನಾನು ಹೇಳ್ದಂಗೆ ಮಾಡ್ತಾರೆ. ನಾನು ಏನು ಹೇಳ್ತೀನೋ ಅದನ್ನ ಕೇಳ್ತಾರೆ. ಅಂದ್ರೆ ಅವತ್ತು ನೀನ್ ಮಾಡಿದ್ದು ಒಂದು ನಾಟಕನೇನಾ? ನಾನು ನಿಜವಾಗ್ಲೂ ದೆವ್ವ ಬಂದಿತ್ತೇನೋ ಅಂತ ತಿಳ್ಕೊಂಡಿದ್ದೆ ನಾನು. ಅದಕ್ಕೇನೆ ನಿಮ್ಮ ಮನೆ ಕಡೆಗೆ ಬಂದಿರ್ಲಿಲ್ಲ ಇಷ್ಟು ದಿನ. ನಿಜವಾಗ್ಲೂ ಹಂಗಾರೆ ನಿಮ್ಮ ಮೈಯಾಗ ಯಾವ ದೆವ್ವನೂ ಇಲ್ವಾ? ಆ ದೆವ್ವ ಹೊರಟೋಯ್ತಾ? ಅದು ಯಾವ್ದು ಬುಡೆ ದೆವ್ವ? ಅದು ಅವತ್ತೇ ಹೊರಟೋಯ್ತು, ಇನ್ಯಾವತ್ತೂ ಕಾಣಿಸ್ಕೊಂಡೇ ಇಲ್ಲ. ಹೇಳಿದ್ನಲ್ಲ ಅವತ್ತೇನೆ, ಸುರೇಶನ್ ನಂಬಕ್ಕಾಗಲ್ಲ, ಅವ್ನು ನನ್ನ ಮದುವೆ ಆಗೋಕ್ಕಾಗಲ್ಲ, ನನ್ನ ಮಗ ಸರಿ ಇಲ್ಲ, ಇನ್ನೊಂದು ಯಾವಳಾದ್ರೂ ಹುಡುಗಿನ ಹುಡುಕೊಂಡು ಹೋಗ್ತಾನೆ, ಅವನು ಮದುವೆ ಆದರೆ ಇಲ್ಲೇನೆ ಆರಾಮಾಗಿರ್ಬೋದು, ಎರಡನೇ ಮದುವೆ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನೇನೆ ದೆವ್ವದ ಥರ ನಾಟಕ ಮಾಡಿದೆ ಅಂತ ನಿನ್ನ ಹತ್ರ ಹೇಳ್ದೆ ಅನ್ಸುತ್ತೆ ಅವತ್ತು. ಅವತ್ತೊಂದು ದಿವಸ ಹೇಳಿದ್ದೇನಮ್ಮ, ನನ್ಗೆ ಯಾಕೆ ಅವತ್ತು ನಂಬಿಕೆ ಬರಲಿಲ್ಲ ನಿನಗೆ ಆ ಥರ ಹೇಳಿದಾಗ. ಏನಾದರೂ ದೆವ್ವನ ಹಿಂಗೆ ಹೇಳ್ತಾಯ್ತೋ ಏನೋ, ನನ್ನ ಮೇಲೆ ಏನಾದರೂ ಸೇಡ್ಗಿಟ್ಟು ತೀರಿಸ್ಕೊಂಬಂಗೆ ಐತೇನೋ ಏನೋ. ನಾನು ಜಾಸ್ತಿ ನಿನ್ನ ಜೊತೆ ಓಡಾಡ್ತಿದ್ನಲ್ಲ, ಅದಕ್ಕೆ ಏನಾದರೂ ದೆವ್ವ ಈ ಥರ ಸುಳ್ಳು ಹೇಳ್ತಾ ಅಂತ ನಾನು ತಿಳ್ಕೊಂಡಿದ್ದೆ. ಹಂಗಾದ್ರೆ ನಿಜವಾಗ್ಲೂ ನಿನಗೆ ದೆವ್ವ ಹಿಡ್ದಿಲ್ವಾ? ಏನು ಶಿಲ್ಪ? 100% ನನ್ನ ಮೈಯಾಗ ಯಾವ ದೆವ್ವನೂ ಇಲ್ಲ ಕಣೆ ರಾಣಿ. ಸುಮ್ಮನೆ ಅವತ್ತು ಸುರೇಶನ್ಗೆ ಎದುರ್ಸಕ್ಕೋಸ್ಕರ ಅವತ್ತು ನಾಟಕ ಮಾಡಿದೆ ಅಂತ ನಿನ್ನ ಹತ್ರ ಹೇಳಿದೆ, ನೀನು ಅವತ್ತು ನಂಬಲಿಲ್ವ? ಹಂಗಾದ್ರೆ ನಿನಗೂ ಅನುಮಾನ ಅನ್ಸುತ್ತೆ ನನ್ನ ಮೈಯಾಗೆ ದೆವ್ವ ಐತಿ ಅಂತಾನ. ಏನೇ ರಾಣಿ? ಅಯ್ಯೋ ಮೈಯ ಶಿಲ್ಪಿ, ನಂಗೆ ಹಂಗೂ ಅನುಮಾನ ಬಂತು, ಇವಳಿಗೆ ಏನಾದ್ರೂ ದೆವ್ವ ಗಿವ್ವ ಇಲ್ವೇನೋ ನಾಟಕ ಮಾಡ್ತಾ ಇದ್ದಾಳೆ ಅಂತಾನ. ಆದರೆ ಅವತ್ತು ಆ ಸುರೇಶನ್ನೇನೆ ಬೇಡ ಅಂತಾನ ದೆವ್ವ ಬಂದು ಎದುರಿಸ್ತಲ್ಲ. ಅವ್ನು ಶ್ರೀಮಂತ ಬೇರೆ, ದುಡ್ಡು ನೋಡಿದ್ಮೇಲೆ ಇವಳು ಮದುವೆ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅವನ್ನೇನೆ ದೆವ್ವ ಅಂತ ಎದುರಿಸಿದ್ಲಲ್ಲ, ನನಗೆ ಅವತ್ತು ನಂಬಿಕೆ ಬಂತು ನಿಜವಾಗ್ಲೂ ಇವಳು ಮೈಯಾಗ ದೆವ್ವ ಐತಿ ಅಂತ. ಆದರೆ ಅವ್ನು ಸರಿ ಇಲ್ಲ, ಇನ್ನೊಂದು ಹುಡುಗಿ ಹಿಂದೆ ಹೋಗ್ತಾನೆ, ಮೋಸ ಮಾಡ್ತಾನೆ ಅಂತಾನ ಮದುವೆ ಆಗಿಲ್ವಂತ ಇವಳು. ಅದಕ್ಕೆ ದೆವ್ವ ಬಂದಿರೋ ಥರ ನಾಟಕ ಮಾಡ್ಯವಳೆ. ಮನೆಯ ಶಿಲ್ಪಿ ನಮ್ಮನ್ನ ಇಷ್ಟು ದಿನ ಆಳುಗಳ ಥರ ನೋಡ್ಕೊಂಡ್ಳು. ಅವಳು ಹೇಳಿದ್ದೆ ಅಡುಗೆ ಮಾಡ್ಬೇಕಾಯ್ತು, ಅವಳು ಹೇಳಿದ ಕೆಲಸ ಮಾಡ್ಬೇಕಾಯ್ತು, ಅವಳು ಕಾಲು ಹೊತ್ತು ಅಂದರೆ ಕಾಲು ಹೊತ್ಬೇಕಾಯ್ತು, ಕೈ ಹೊತ್ತು ಅಂದರೆ ಕೈ ಹೊತ್ಬೇಕಾಯ್ತು. ಹಂಗೆ ನಮ್ಮನ್ನ ಅಯ್ಯನ್ಸ್ಕೊಂಡು ತಿಂದವಳೆ ಈ ಮನೆಯ ಶಿಲ್ಪಿ. ಇದನ್ನೆಲ್ಲ ನಾ ತೀರ್ಸ್ಕೊಂತೀನಿ ಕಣೆ ಶಿಲ್ಪ, ಸುಮ್ಮನೆ ಬಿಡಾಡಲ್ಲ ಈ ಸೇಳಿ. ನಮ್ಮನ್ನೇ ಎದುರಿಸ್ತೀಯ ದೆವ್ವ ಗಿವ್ವ ಅಂತಾನ? ಹೌದಾ? ಅಯ್ಯೋ ಸರಿಯಾಗಿ ಮಾಡಿದ್ಯಾ ಕಣೆ ಶಿಲ್ಪ. ಸೇಳಿಗೂ ಈರನ್ಗೂ ಇನ್ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ. ಅವ್ರಿಗೇನು ಅನುಮಾನ ಬಂದಿಲ್ಲ ತಾನೇ ನೀನು ನಾಟಕ ಗಿಟ್ಕ ಮಾಡ್ತಿದ್ಯಾ ಅಂತಾನ? ಇಲ್ಲ, ಅನುಮಾನ ಬರೋ ಥರ ನಾನು ನಡ್ಕೊಂಬದಿಲ್ವಲ್ಲ. ಅಲ್ಲ ನನಗೆ ಉಪಯೋಗ ಆಗಂಗಿದ್ರೆ ನಾನು ಯಾಕೆ ಆ ಥರ ನಾಟಕ ಮಾಡಬಾರ್ದು ಹೇಳು? ದೆವ್ವ ಬಂದಿರೋ ಥರ ಯಾವಾಗಾದ್ರೂ ನನ್ನ ಮಾತಿಗೆ ವಿರುದ್ಧ ಮಾತಾಡಿದ್ರೆ ತಕ್ಷಣ ನಮ್ಮ ಮೈ ಮೇಲೆ ದೆವ್ವ ಬಂದಿರೋ ಥರ ಮಕ್ ಹೋಗಿತೀನಿ, ಹುಗಿಸ್ಕೊಂಡು ಸುಮ್ಮನಿರ್ತಾರೆ. ತಪ್ಪಾಯ್ತು ಅಂತಾನ ಕಾಲಿಗೆ ಬೀಳ್ತಾರೆ. ನೀನು ಹೇಳ್ದಂಗೆ ಕೇಳ್ತೀನಮ್ಮ ತಾಯಿ ಅಂತಾನ. ನಮ್ಗೇನು ಮಾಡಬೇಡ ಅಂತಾನ ಇಬ್ರು.
ಹೌದಾ? ಕೇಳಕ್ಕೆ ಇಷ್ಟೊಂದು ಮಜವಾಗೈತೆ, ಇನ್ನು ನೋಡಕ್ಕೆ ಇನ್ನೆಷ್ಟು ಮಜವಾಗಿರುತ್ತೋ ಏನೋ. ನನಗೂ ನಿನ್ ಮೇಲೆ ನಿಜವಾಗ್ಲೂ ದೆವ್ವ ಬಂದಿತ್ತೇನೆ ಅಂದ್ಕೊಂಡಿದ್ದೆ ಕಣೆ. ಅವತ್ತು ನೀನು ಸುರೇಶನ್ ದೆವ್ವ ಅಂತ ಓಡಿಸ್ತೆ ಅಂತ ಹೇಳ್ದಾಗ್ಲೂ ನನಗೆ ನಂಬಿಕೆ ಬಂದಿರಲಿಲ್ಲ. ಇವತ್ತು ನಾನು ನಂಬ್ತೀನಿ ಬಿಡು, ನಿಜವಾಗ್ಲೂ ನಿನ್ನ ಮೈಯಾಗ ಯಾವ ದೆವ್ವನೂ ಇಲ್ಲ ಅಂತಾನೆ. ಆದರೆ ನನಗೊಂದು ಚಾನ್ಸ್ ಕೊಡ್ತೀಯೇನೆ ಶಿಲ್ಪ? ಏನೇ ಅದು? ನಿಮ್ಮ ಮನೆ ಹತ್ರ ಬರ್ತೀನಿ, ಅಷ್ಟು ಸೇಳಿಗೂ ಈರನ್ಗೂ ಸರಿಯಾಗಿ ಆಟ ಆಡಿಸ್ಬೇಕು. ನೀನು ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಬರಲಾ ನಿಮ್ಮ ಮನೆಗೆ ನಾನು? ಆಯ್ತು, ಧಾರಾಳವಾಗಿ ಬಾ, ಅದಕ್ಕೆ ಯಾಕೆ ಚಿಂತೆ? ನಿನ್ನ ಎದುರಿಗೇನೆ ಅವರಿಬ್ರು ಹೆಂಗ್ ಗಿರ್ಗಿಟ್ಲೆ ಆಡಿಸ್ದಂಗೆ ಆಡಿಸ್ತೀನಿ ಅಂತ ನೋಡುವಂತೆ. ಫುಲ್ ಡರ್ಗಯ್ಯ ಅವರಿಬ್ರು. ದೆವ್ವ ಅಂದ ತಕ್ಷಣ ಸೇಳಿ ಅಂತೂ ಬೇಡ. ನಾನು ಹೇಳಿದ್ದೆ ಸಾರು ಮಾಡಿಕ್ತಾಳೆ, ನಾನು ಹೇಳಿದ್ದೆ ತಿಂಡಿ ಮಾಡ್ತಾಳೆ, ತರಕಾರಿ ಮಾರಕ್ಕೂ ಹೋಗ್ತಾಳೆ. ನನಗಂತೂ ಹೆಂಗೋ ಖುಷಿಯಾಗಿದ್ದೀನಿ. ಹಿಂಗೇನೆ ಕಾಲ ಕಳೆದ್ಬಿಡ್ತೀನಿ ದೆವ್ವ ದೆವ್ವ ಅಂತ ಎದುರಿಸ್ಕೊಂಡು. ಇದಕ್ಕಿನ್ನ ಸುಖ ಇನ್ನೇನೇ ಐತೆ ರಾಣಿ ಹೇಳು? ಇಷ್ಟು ದಿನ ನನ್ನ ಎನ್ಸ್ಕೊಂಡು ತಿಂದ್ರೆ ಅವರಿಬ್ರು, ಇವಾಗ ಇನ್ಮೇಲೆ ನನ್ನ ಆಟ ಶುರುವಾಗೈತಿ ಒಂದು ವಾರದಿಂದನ. ಹೌದಾ? ಈ ರಾಣಿ ಬೇರೆ ಬತ್ತಾಳಂತ ಇವಳಿಗೆ ನಮ್ಮನ್ನ ಎನ್ಸದ ನೋಡಕ್ಕೆ ಖುಷಿ ಅಂತ ಈ ರಾಣಿಗೆ. ಬಾರೇ ರಾಣಿ, ನಿನ್ನೆದ್ರಿಗೇನೆ ಈ ಶಿಲ್ಪಿಗೆ ಎಂಥ ಗತಿ ಕಾಣಿಸ್ತೀನಿ ಅಂತನ ನೋಡುವಂತೆ ಬಾ. ಇಷ್ಟು ದಿನ ನಾಟಕ ಮಾಡಿ ನಮ್ಮನ್ನ ಅನ್ಸಿದ್ಯಲ್ಲ ಶಿಲ್ಪಿ, ಅದ್ರ ಡಬ್ಬಲ್ಲು ಎರಡರಷ್ಟು ನಿನಗೆ ಸರಿಯಾಗಿ ಅನಿಸ್ತೀನಿ. ನೋಡ್ತಾ ಇರು. ಯಾಕಾದ್ರೂ ಈ ಮನೆಗೆ ಇದೀನೋ, ಯಾಕಾದ್ರೂ ನಾಟಕ ಮಾಡಿ ಇವರಿಬ್ರು ಎದುರಿಸಿದೀನೋ ಅಂತನ ನೀನು ಕೊರಗಬೇಕು, ಅಳಬೇಕು, ಹಂಗ ಮಾಡ್ತೀನಿ. ಶಿಲ್ಪಿ ಲೌಡಿ ನಮ್ಮನ್ನೇನೆ ಎದುರಿಸ್ಬಿಟ್ಟಲ್ಲಿ. ಸದ್ಯಕ್ಕೆ ಇಲ್ಲಿಂದ ಹೋಗೋದು ಒಳ್ಳೇದು ಅನ್ಸುತ್ತೆ. ಇವ್ರು ನೋಡೋದಕ್ಕೂ ಮೊದಲು ನನಗೆ ಇವಳ ಅಸಲಿ ಬಂಡವಾಳ ಗೊತ್ತಾಗೈತೆ ಅಂತ ಇವಳಿಗೆ ಗೊತ್ತಾಗೋದು ಬೇಡ. ಗೊತ್ತಾಗದಂಗೆ ಇವಳನ್ನ ಸರಿಯಾಗಿ ಆಟ ಆಡಿಸ್ತೀನಿ ಶಿಲ್ಪಿನ. ಸರಿ ಕಣೆ, ಆಯ್ತು. ಯಾವಾಗ ಬರಲಿ? ನಾಳೆ ಬರಲಾ? ನಾಳೆ ಯಾಕೆ, ಇವತ್ತೇ ಬಾ. ನನಗೇನು ತೊಂದರೆ ಏನಿಲ್ಲ. ನೀನು ಯಾವತ್ತು ಬಂದರೂ ಸರಿನೇ. ನಿನಗೆ ಖುಷಿ ಆಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅವ್ರನ್ನ ಹೆಂಗೆ ಆಟ ಆಡ್ತೀನಿ ಅಂತ ನೋಡಿ ಸಂತೋಷ ಪಡುವಂತೆ. ಈಗ ಏನು ಕೆಲಸ ಐತೆ? ಬತ್ತಿ ಇವತ್ತು? ಇವತ್ತು ಬೇಡ, ನಾಳೆಗೆ ಬರ್ತೀನಿ. ಇವತ್ತೊಂದಿಟ್ಟು ವಾರ ಅಲ್ವಾ, ಹೊರಗೆಲ್ಲ ಒಂದಿಟ್ಟು ನೀರು ಹಾಕ್ಬಿಟ್ಟು ಒಳಗೆಲ್ಲನ ಎಲ್ಲ ನೆಲವೆಲ್ಲ ಒರೆಸ್ಕೊಂಬರ್ಬೇಕು, ಪೂಜೆ ಮಾಡಬೇಕು. ಇವತ್ತು ನನ್ನ ಗಂಡ ಬೇರೆ ಹೊಲ್ದಕ್ಕೆ ಹೋಗವ್ರೆ. ಅಡಿಕೆ ಕಾಯಿನ ಕೀಳಾರು ಬರ್ತಾರಂತೆ, ಅದಕ್ಕೆ ಹೋಗಿ ಬರ್ತೀನಿ, ನೀರು ಬೇರೆ ಕಾಯಿಸು ಅಂತ ಹೇಳವ್ರೆ. ಅದಕ್ಕೆ ಇವತ್ತು ಬರೋಕ್ಕಾಗಲ್ಲ. ನಾಳೆಗೆ ಬೆಳಗ್ಗೆ ಒಂದು 9-10 ಗಂಟೆಗೆ ಬರ್ತೀನಿ. ಅವಾಗ ಶುರು ಹಚ್ಕೊ ಅವರಿಗೆ ಕಾಟ ಕೊಡೋದ. ಆಯ್ತು ಬಿಡು. ನಾಳಿಕೇನೆ ಬಾ, ಏನು ಅದರಲ್ಲಿ ಏನು ತೊಂದರೆ ಏನೂ ಇಲ್ಲ. ಏನ್ರೇ ಶಿಲ್ಪ ರಾಣಿ, ಆಯ್ತಾ ನೀರು ಇಟ್ಕೊಂಡಿದ್ದು? ಏನು ಸರೋಜಕ್ಕ, ನೀರು ಹಿಡಿಯಕ್ಕೆ ಬಂದ್ರ? ಇಲ್ಲ, ಪಾನ್ಕ ಕೋಸಂಬರಿ ಕೊಡ್ತಾರೆ ಟ್ಯಾಂಕಿನ ತಗಿ ಅಂತ ಹೇಳಿದ್ರು, ಅದಕ್ಕೆ ಇಸ್ಕಮನ ಅಂತ ಬಂದೆ ಬಿಂಗೆ ತಗೊಂಡು. ಕೇಳದ್ ನೋಡಿ ಹೆಂಗ್ ಚಟ್ಟಿ ಎಲ್ಲ ಶಿಲ್ಪ, ಟ್ಯಾಂಕಿನ ತಗ ಬಂದಿರೋರು ಬಿಂಗೆ ಇಟ್ಕೊಂಡು ಇನ್ನೇನಕ್ಕೆ ಬರ್ತಾರೆ? ಸುಮ್ಮನೆ ತಮಾಷೆ ಕೇಳಿದ್ದು ಸರೋಜ. ನೀನ್ ಯಾಕೆ ಸಿಟ್ಟಾಗ್ತೀಯ? ಬಾ ಇಡ್ಕ ಬಾ ನೀರು. ರಾಣಿ ಬಕೆಟು ತುಂಬೈತೆ ಆಲೇನೆ. ಸುಮ್ಮನೆ ನಾವಿಂಗೆ ಮಾತಾಡ್ಕೊಂಡು ನಿಂತಿದ್ವಿ ಅಷ್ಟೇನೆ. ಊಟ ಆಯ್ತಾ? ಏನ್ ಸಮಾಚಾರ? ಊಟ ಇನ್ನೂ ಇಲ್ಲ, ಈಗ ನೀರು ಇಟ್ಕೊಂಡು ಹೋಗ್ಬೇಕು. ಇನ್ನು ಅಡುಗೆ ಮಾಡಿಲ್ಲ, ಅಡುಗೆ ಮಾಡಿ ಆಮೇಲೆ ಊಟ ಮಾಡೋದು. ಮಧ್ಯಾಹ್ನ ಊಟ ಆಗೈತೆ ಅಷ್ಟೇನೆ, ಸಂಜೆ ಊಟ ಇನ್ನೂ ಆಗಿಲ್ಲ. ನೀರಿರಲಿಲ್ಲ, ನೀರು ಇಟ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಸರೋಜ, ಅಲ್ಲ ಕಮಲನ್ನ ಬರಕ್ಕೆ ಹೇಳಿದೀವಿ, ಬತ್ತಾಳೆ 3 ತಿಂಗಳಿಗೇನೆ ಅಂತಾನ ನಿಮ್ಮಮ್ಮ ಹೇಳ್ತಾ ಇತ್ತು ಪುಟ್ಟಕಯ್ಯ. ಯಾಕೆ ಬಂದಿಲ್ವ ಇನ್ನನ? ಇಲ್ಲ, ನಮ್ಮ ಪ್ಲಾನ್ ಎಲ್ಲನ ನನ್ನ ತಮ್ಮ ಹೋಗಿ ಎಲ್ಲ ಉಲ್ಟಾ ಮಾಡ್ಯವನೆ ಕಣೆ ರಾಣಿ. ಇಲ್ದಿದ್ರೆ ಅವಳು ಬರೋಳು ಹೆಂಗೋ ಅತ್ಲಾಗೆ ಅವಳ ಹತ್ರ ಎಲ್ಲ ಮಾಡಿಸ್ಕೊಂಡು ನಾನು ನಮ್ಮಮ್ಮ ಇನ್ನೂ ಆರಾಮಾಗಿರ್ಬೋದಾಗಿತ್ತು. ನನ್ನ ತಮ್ಮ ಹೋಗಿ ಬರಬೇಡ, 9 ತಿಂಗಳ ತನಕ ಅಲ್ಲೇ ಇರು, ನಾಮಕರಣ ಮಾಡ್ಕೊಂಡು ಬರುವಂತೆ. ನಮ್ಮಮ್ಮಯ್ಯ ನಮ್ಮ ಅಕ್ಕ ಇದಾರೆ ಕೆಲಸ ಮಾಡಕ್ಕೆ, ಯಾರು ಸುಳ್ಳು ಹೇಳಿದಾರೆ ಅಂತ ನಮ್ಮ ಮರ್ಯಾದೆ ಕಳೆದು ಬಂದೇವನಿ. ಅಲ್ಲಿ ಹೋಗಿ ಏನ್ ಮಾಡೋದು ಹೇಳು? ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಎಲ್ಲ ಹೆಂಡತಿ ಪರವಾಗಿ, ಹೆಂಡತಿ ಗುಲಾಮ ಅವನು. ಏನ್ ಹೆಂಡತಿ ಏನು ಬಂದಿಲ್ಲಿ ಮಾಡಿದ್ದೆ? ಅವಳೇನು ಸೌದೋಗಳ? ಅವಳ ಮಗಳನ್ನ ನಾವೇ ನೋಡ್ಕೊಂತಿದ್ವಿ, ನಾವು ನೋಡ್ಕೊಂತಿದ್ವಿ. ಅವಳ ಮನೆ ಕೆಲಸ ಮಾಡ್ಬೋದಾಗಿತ್ತು. ಹೌದೌದು, ಬರ್ಬೋದಾಗಿತ್ತು. ಪಾಪ ನೋಡು, ಅವಳಿಲ್ಲಕ್ಕೆ ನೀವು ಕೆಲಸ ಮಾಡೋ ಪರಿಸ್ಥಿತಿ ಬಂತು. ಬರ್ರಿ ಬಿಂಗೇಕ್ ಬರ್ರಿ. ಸರಿ, ನೀವು ಇಟ್ಕೊಂಡಿದ್ದಾಯ್ತಾ? ಹೋಗ್ರಿ. ಆಯ್ತು, ಹೋಗ್ತೀವಿ ಬಿಡು ಸರೋಜಾ. ನಡಿ ರಾಣಿ ಹೋಗೋಣ. ನೋಡ್ದ ಈ ಶಿಲ್ಪಿನ? ನಮ್ಮನೆ ಮನೆ ಕೆಲಸ ಮಾಡ್ಕೊಂಡಿದ್ಲು, ನನ್ನೇ ಸರೋಜಾ ಅಂತ ಮಾತಾಡ್ತಾಳೆ. ಸರೋಜಕ್ಕ ಅಂತಿದ್ದಳು. ಮನೆಯಾಳಿ ದೆವ್ವ ಐತಂತೆ ಇವಳು ಮೈಯಾಗಿ. ಬಿಟ್ಟು ಹೋಗ್ಬಾರ್ದು, ಹಂಗೆ ಇರಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.